ಹಲೋ ಫ್ರೆಂಡ್ಸ್. ಸೊ ಈ ವ್ಲಾಗ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗೋಗುತ್ತೆ ನನ್ನ ತಂಗಿಗೆ ಯಾಕೆ ಈ ಥರ ಎಲ್ಲ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ಅವಳು ಇಲ್ಲಿಂದ ಹೋದಾಗಿಂದ ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ಲು. ನಮ್ಮ ಮನೆಗೆ ಫಂಕ್ಷನ್ ಬಂದು ಹೋದಾಗಿಂದ ಸುಮಾರು ಒಂದು 2-3 ದಿನ ನೋಡಿದ್ವಿ, ಸರಿ ಹೋಗಿಲ್ಲ ಅಂದ್ಬಿಟ್ಟು ಕೊನೆಗೆ ಅಡ್ಮಿಟ್ ಮಾಡಿದ್ವಿ. ಏನಾಯಿತು ಎತ್ತ ಯಾಕೆ ಅಡ್ಮಿಟ್ ಮಾಡಿದ್ದೀವಿ ಇಲ್ಲ ನಾನು ಹೇಳ್ತೀನಿ, ಫುಲ್ ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಕೆಂಪೇಗೌಡ ಕಿಮ್ಸ್ ಹಾಸ್ಪಿಟಲ್ ಮಾರ್ಕೆಟಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಬಟ್ ಪರವಾಗಿಲ್ಲ, ಓಕೆ ಥರ ಇದ್ದಾಳೆ. ಸೊ ಇವಾಗ ನಾನು, ನೇತ್ರ, ನಮ್ಮ ಯಜಮಾನ್ರೆಲ್ಲ ಬಂದಿದ್ದೀವಿ. ಸೊ ಎಲ್ಲ ಇದ್ದರೂ ನಮ್ಮ ಯಜಮಾನ್ರಂತೂ ಸ್ವಲ್ಪ ಫನ್ನಿಯಾಗಿರ್ತಾರೆ, ಕಾಮಿಡಿಯಾಗಿರ್ತಾರೆ. ಸೊ ಹಂಗಿದ್ದಾಗ ಅವ್ರಿಗೂ ಕೂಡ ಖುಷಿಯಾಗುತ್ತೆ, ನಗ್ನಾಗ್ತಾ ಇರ್ತಾರೆ ಅಂತ ಅಷ್ಟೇ. ಸ್ಟ್ರಿಕ್ಟಾಗಿ ಹತ್ಕೊಂಡು ಫೀಲಿಂಗಲ್ಲಿ ಮುಖ ಇದು ಮಾಡ್ಕೊಂಡೆಲ್ಲ ನಾವಿರಲ್ಲ. ಹೋಗಿದ್ದ ಕಡೆ ಆರಾಮಾಗಿ ನಗ್ನಾಗ್ತಾ ಖುಷಿಯಿಂದ ಇರ್ತೀವಿ. ಬಟ್ ಅವಳು ಸ್ವಲ್ಪ ಗೆಲುವಾಗಿದ್ಲು, ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇದ್ಲು. ಅದಕ್ಕೆ ಸ್ವಲ್ಪ ಹಿಂಗೆ ಆರಾಮಾಗಿದ್ದೀವಿ. ಫಸ್ಟ್ ಡೇನೇ ಇವರು ನನ್ನ ತಂಗಿ ಗಂಡ ಇಲ್ಲಿದಾರಲ್ಲ ಮೇಡಮ್, ಕೈ ಮುಚ್ಚಿದಾರಲ್ಲ ಇವ್ರ ಯಜಮಾನ್ರು ಎಲ್ಲರೂ ಹಾಗೇ ಆರಾಮಾಗೇ ಇದ್ದರು. ಅವಾಗ ನಾವು ಆರಾಮಾಗಿದ್ದರೆ ಪೇಷಂಟ್ಸ್ ಕೂಡ ಆರಾಮಾಗಿರ್ತಾರೆ ಅನ್ನೋದು ನಮ್ಮ ಭಾವನೆ. ಕಟ್ ಮಾಡು, ಅವಳು ಮಾಡಿ ಯೂಟ್ಯೂಬ್ ರಜಾ ಬೇಕಲ್ಲ ಪಲ್ಲವಿ. ರಜಾ ಬೇಕಾ? ಕೊಡ್ತಾರೆ, ಯೂಟ್ಯೂಬ್ ಹಾಕ್ಬಿಟ್ಟು ನಾಳೆ ರಜಾ ಕೊಡ್ತಾರೆ. ನಾಳೆನೇ ಹಾಕೋಬಿಟ್ಟಿದ್ದೀನಿ, ಇಲ್ಲ ಇವಾಗಲೇ ಹಾಕ್ಬಿಡ್ಲಾ? ಲೈವ್ ಹೋಗ್ಬಿಡ್ಲಾ? ಇವಾಗ ತಾನೇ ಹಾಸ್ಪಿಟ್ಲಿಂದ ಬಂದೆ. ಟೈಮ್ ಬಂದು ಇವಾಗ 5:15. ಇವಳು ಬಂದು ಬರ್ತಾ ಇದ್ದಂಗೆ ಇಲ್ಲಿ ಬಾಗ್ಲ ಹತ್ರ ಕುತ್ಕೊಂಡಿದ್ಲು. ಪಿಯಾನಾ ಅಂತ ಹೇಳ್ತಿದ್ದಂಗೆ ನೋಡಿ ಎಷ್ಟು ಕಲಿದಲ್ಲ. ಪಿಯಾನಾ ಅಂತ ಹೇಳ್ತಾ ಇದ್ದಂಗೆ ಬಟ್ ಅಂತ ಸಂಗೀತ ದೀದಿ ತೂ ಅಂದರ್ ನಹಿ ಅಂತ ಹೇಳಿಬಿಟ್ಟು ಸೊ ಬಂದುಬಿಟ್ಲು. ಅಂದರೆ ಮೇಲ್ಗಡೆ ಎಲ್ಲ ಬಂದಿದ್ಲಂತೆ ಹುಡ್ಕೊಂಡು, ಕೆಳಗಡೆ ಆಂಟಿ ಹೇಳಿದ್ರು ಪಿಯಾನಾ ಬಂದಿದ್ದು ಇರ್ಲಿಲ್ವಂತೆ ಅಂತ. ಸೊ ಅವಾಗಿಂದ ಬಂದ್ಲು. ಬೆಳಗ್ಗೆ ಏನು ಹೇಳಿ ಸ್ಟೋರಿ, ನಾನು ಆ್ಯಕ್ಚುಲಿ ಜಾಸ್ತಿ ಏನು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಏನು ವಿಡಿಯೋ ಮಾಡಿರಲಿಲ್ಲ. ಊರ ಹಬ್ಬ ಎಲ್ಲ ಆಯ್ತಲ್ಲ, ಊರ ಹಬ್ಬ ಎಲ್ಲ ಆಗಿ ಊಟಕ್ಕೆ ಕರೆದಿದ್ವಿ ನಾವು. ಊಟಕ್ಕೆ ಕರೆದಿದ್ದೀನ, ಊಟ ಎಲ್ಲ ಮಾಡ್ಬಿಟ್ಟು ಹೋದ್ಲಂತೆ. ಅವತ್ತು ಸ್ವಲ್ಪ ಏನೋ ಲೈಟಾಗಿ ತಲೆಭಾರ ಈ ಥರ ಆಯ್ತಂತೆ. ತಲೆಭಾರ ಆಗಿ ನೆಕ್ಸ್ಟ್ ಡೇ ಸ್ವಲ್ಪ ಜ್ವರ, 1 ಮಿನಿಟ್ ತಲೆಭಾರ ಆಗಿ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಜ್ವರ ಬಂತಂತೆ. ಸರಿ ಜ್ವರ ಬಂತು ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದು ಟಯರ್ಡಾಗಿ. ಅದಾದ್ಮೇಲೆ ನಾವು ಅಪ್ಪ ನನಗೆ ಹೇಳಿದ್ರು ಈ ಥರ ಡಾಕ್ಟ್ರ್ ಇದಾರ ಕೇಳು ಅಂತ. ನಮ್ಮ ಮನೆ ಹತ್ರ ಡಾಕ್ಟ್ರ್ ಹತ್ರನೇ ನೋಡ್ಸೋದು. ಆಮೇಲೆ ಸರಿ ಅಂದ್ಬಿಟ್ಟು ಮಧ್ಯಾಹ್ನ ಹಂಗೆ ಅಮ್ಮ ಕರ್ಕೊಂಡು ಬಂದಮೇಲೆ ತುಂಬ ಟಯರ್ಡಾಗಿ ಹೋಗಿ ಸ್ವಲ್ಪ ತಲೆ ಸುತ್ತಬಿಡಿತ್ತು ಅವಳಿಗೆ. ಬಿದ್ದೋಗ್ತೀನಿ ಅನ್ನೋಷ್ಟು ಟಯರ್ಡಾಗಿದ್ಲು. ಆಮೇಲೆ ಅವರು ಅಷ್ಟು ಟಯರ್ಡ್ ಆದವ್ರಿಗೆ ಯಾರೇ ಆದರೂ ಗ್ಲೂಕೋಸ್ ಎಲ್ಲ ಹಾಕ್ತಾರೆ, ಫಸ್ಟ್ ಏಡ್ ಥರ ನಮ್ಮ ಏರಿಯಾದಲ್ಲೆಲ್ಲ. ಅವಳಿಗೆ 2 ಬಾಟ್ಲ್, ಒಂದು ಚಿಕ್ಕ ಬಾಟ್ಲು, ಸ್ಮಾಲ್ ಬಾಟ್ಲು ಒಂದು, ಇದೊಂದು ದೊಡ್ಡ ಬಾಟ್ಲ್, 2 ಬಾಟ್ಲಲ್ಲೂ ಅವಳಿಗೆ ಗ್ಲೂಕೋಸ್ ಹಾಕಿ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಆಮೇಲೆ ಕಳಿಸಿದ್ರು ಮನೆಗೆ. ಇನ್ನು ಸ್ವಲ್ಪ ಟಯರ್ಡ್ ಇತ್ತಂತೆ. ಬಟ್ ಆಮೇಲೆ ಸ್ವಲ್ಪ ಸರಿ ಹೋದ್ಲಂತೆ. ನೆಕ್ಸ್ಟ್ ಡೇ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಾಗಿ ಗಂಡ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಬಂದಮೇಲೆ ತಿರ್ಗಾ ಮತ್ತೆ ಹಾಗೆ ಟಯರ್ಡ್ ಜಾಸ್ತಿ ಆಗಿದೆ. ತಿರ್ಗಾ ನಮ್ಮ ಮನೆ ಹತ್ರ ಇನ್ನೊಂದು ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಗ್ಲೂಕೋಸ್ ಎಲ್ಲ ಹಾಕ್ಸಿ ಎಲ್ಲ ಹೇಳಿದ್ಮೇಲೆ ಅವ್ರು ಹೇಳಿದ್ರಂತೆ ಯಾಕೋ ಇದು ಕಡಿಮೆ ಆಗೋ ಥರ ಕಾಣಿಸ್ತಿಲ್ಲ, ನೆಕ್ಸ್ಟ್ ಡೇ ಕೂಡ ಹೀಗೆ ಇರುತ್ತೆ ಅನಿಸುತ್ತೆ, ಅಕಸ್ಮಾತ್ ಇದ್ದರೆ ನೀವು ಬನ್ನಿ ಅಂತ ಹೇಳಿದ್ದಾರೆ. ಆಮೇಲೆ ಹೋಗಿದ್ದಾಳೆ. ನೆಕ್ಸ್ಟ್ ಡೇ ನಾವು ಡಿಮಾರ್ಟ್ಗೆನೋ ಹೋಗೋದಿತ್ತು. ಸೊ ಹೋಗ್ತಾ ಹಂಗೆ ಅವಳ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಸಮೋಸ ಮತ್ತು ಸ್ವಲ್ಪ ಪೊಟೇಟೊ ಚಿಪ್ಸ್ ತೊಗೊಂಡು ಹೋದ್ವಿ. ತಿನ್ನು ಅಂತಂದೆ. ಡಾಕ್ಟ್ರ್ ಹೇಳಿದ್ದಾರೆ ಕಡೆ ತಿನ್ನಬಾರ್ದಂತೆ ಎಲ್ಲ, ಏನಾಗಲ್ಲ ತಿನ್ನು, ನಿನಗೂ ಬಾಯಿ ಕೆಟ್ಟಿರುತ್ತೆ ಅಂತಂದರೆ. ತುಂಬಾ ನೋಡಬಾರ್ದು ನಾವು, ಐನೋ ಕಳೆದರೂ ತಿನ್ನಬಾರ್ದು ಅಂತ. ಆಮೇಲೆ ಆಫ್ ತಿಂದು ಸಾಕು ಅಂದ್ಬಿಟ್ಟು ತಿಂದಮೇಲೆ ಮಾತಾಡ್ಸ್ಕೊಂಡು ನಾವು ಡಿಮಾರ್ಟ್ಗೆ ಹೋಗಿ ಬಂದುಬಿಟ್ಟಿದ್ದೀವಿ. ತಿರ್ಗಾ ಅವ್ರ ಯಜಮಾನ್ರು ಇನ್ನೊಂದು ದೇವಸ್ಥಾನಕ್ಕೆ ಸ್ವಲ್ಪ ಆಂಜನೇಯ ದೇವಸ್ಥಾನಕ್ಕೆ ಎದ್ರುಕೊಂಡಿರಬೇಕು ಅಂದ್ಬಿಟ್ಟು ಸ್ವಲ್ಪ ನಂಬಿಕೆ ಅಲ್ವಾ ಅದೆಲ್ಲ, ಅದರಿಂದ ಕರ್ಕೊಂಡೋಗಿ ಅಂತರ ಹಾಕಿಸ್ಕೊಂಡು ಬಂದಿದ್ದಾರೆ. ಅಂತರ ಹಾಕ್ಸ್ಕೊಂಡು ಬಂದಮೇಲೆ ಸ್ವಲ್ಪ ಮನೆ ಕೂಡ ಕ್ಲೀನ್ ಮಾಡಿದ್ರಲ್ಲ, ನೆನ್ನೆ ಒಂಚೂರು ಕೆಲಸ ಮಾಡಿದ್ಲು. ಇದಕ್ಕಿದ್ದಂಗೆ ತಲೆ ಸುತ್ತಿ ಒಂಥರ ಆಗ್ಬಿಟ್ಟಂತೆ. ನನ್ನ ಕೈಲಿ ಆಗೋದೇ ಇಲ್ಲ. ನನ್ನ 1 ಮಿನಿಟ್ ಆಮೇಲೆ ಆಗೋದೇ ಇಲ್ಲ. ನಾನು ಕೇಳಿದೆ ದಯವಿಟ್ಟು ಪ್ಲೀಸ್ ಅಡ್ಮಿಟ್ ಮಾಡಿಬಿಡಿ, ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಂತೆ. ಆಮೇಲೆ ಅವ್ರಿಗೂ ಭಯ ಬಂದು ಕರ್ಕೊಂಡು ಹೋಗಿ ನೆನ್ನೆ ನೈಟು 10 ಗಂಟೆಲೇನೋ 10:05 ಅಮ್ಮ ಕಾಲ್ ಮಾಡ್ತು. ನಮ್ಮ ಯಜಮಾನ ನೈಟ್ ಶಿಫ್ಟ್ ಹೋಗಿರಲಿಲ್ಲ, ಮನೇಲೇ ಇದ್ದರು. ಆಮೇಲೆ ಅವರು ನಾನು ಬರಲ್ಲ ಅಂತ ಕೇಳ್ಬಿಟ್ಟು ಅವರು ಹೋದರು. ಆಮೇಲೆ ಮತ್ತೆ ಮಗ ಸನ್ನತು ಹೋದರು.
ಇವರೆಲ್ಲರೂ ಹೋಗಿ ಇದ್ದು ಸ್ವಲ್ಪ ಒ ಪಿ ಡಿ ಕಾರ್ಡು ಡಾಕ್ಟ್ರು ನಮಗೆ ಸ್ವಲ್ಪ ಗೊತ್ತಿದ್ದಾರೆ, ಅದರಿಂದ ಹಾಸ್ಪಿಟಲ್ ಒಬ್ಬರು ಡಾಕ್ಟ್ರು ಗೊತ್ತಿರೋ ಕಡೆಯಿಂದ ಸ್ವಲ್ಪ ಎಲ್ಲ ಬೇಗ ಬೇಗ ಕ್ವಿಕ್ ಆಗಾಯಿತು. ಆಮೇಲೆ ತಂಗಿ ಗಂಡ ಅಲ್ಲೇ ಉಳ್ಕೊಂಡ್ಮೇಲೆ ನಮ್ಮ ಯಜಮಾನ್ರು ಸನ್ನತು ಎಲ್ಲ ಬಂದರು. ನಿದ್ರೆ ಹತ್ತ ತಕ್ಷಣ ನಮಗೆಲ್ಲ 1 ಗಂಟೆ ಆಯ್ತು. ಯಾಕಂದ್ರೆ ಅವ್ರು ಬರೋವ್ರಿಗೂ ನಮಗೂ ನಿದ್ರೆ ಬರೋಲ್ಲ. ಮಲ್ಕೊಂಡ್ವಿ. ಬೆಳಗ್ಗೆ ಇದ್ದರೆ ಅಡ್ಮಿಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸರಿ, ಅದಕ್ಕೆ ನಾನು ಬೆಳಗ್ಗೆ ಗಡಿ ಬಿಡಿಲಿ ಬೇಗ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಏನೂ ವಿಡಿಯೋ ಮಾಡಿಲ್ಲ. ಇಡ್ಲಿ ಮಾಡಿದ್ದೆ, ಸಾಂಬಾರು ಮಾಡಿದ್ದೆ, ಸಾಂಬಾರು ನೋಡಿಸ್ತೀನಿ. ಇಡ್ಲಿ ಮಾಡಿ ಸಾಂಬಾರು ಮಾಡಿ ಆಮೇಲೆ ಅನ್ನ ಎಲ್ಲ ಮಾಡಿಬಿಟ್ಟು ಬೇಗ ಹೋದೆ. ನೋಡಿದ್ರೆ ಮಿಷಿನ್ ಹಾಕಿದ್ದೆ. ಮಿಷಿನ್ ಕೂಡ ಆಯಿತು, ಬಟ್ ತುಂಬ ಲೇಟಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಿಷಿನ್ ಬಟ್ಟೆ ಒಣಗ್ತಿರ ಕ್ಯಾಪ್ ತೆಗೆದುಬಿಡೋದು. ಒಂದು ಚೂರು ಲೈಟಾಗಿ ಸ್ಮೆಲ್ ಬಂದಿತ್ತು. ಬಂದ ತಕ್ಷಣ ಒಣಗಾಕ್ಬಿಟ್ಟೆ. ಕೈಯಲ್ಲಿ ಬಟ್ಟೆ ಒಂದು ಬಕೆಟ್ ಇದೆ. ನಾಳೆ ಒಪ್ಕೊಳ್ಳೋಣ ಅಂದ್ಕೊಂಡೆ. ನೋಡಿದ್ರೆ ನಾಳೆ ಕೂಡ ಹಾಸ್ಪಿಟ್ಲಿಗೆ ಬಾ ಅಂತು ಅಮ್ಮ, ಯಾಕಂದರೆ ಕೆಲಸ ರಜಾ ಕೊಡೋಲ್ಲ. ಮಧ್ಯಾಹ್ನ ಹೋಗುವಂತೆ ಅಂತು. ಅದಕ್ಕೆ ಇವಾಗಲೇ ಹೋಗ್ಬಿಡೋಣ, ಆಗಲ್ಲ ಅನ್ನೋದೆಲ್ಲ ಏನೂ ಇಲ್ಲ ಮನುಷ್ಯನಿಗೆ. ಆಗತ್ತೆ ಅಂದರೆ ನಾನು ಮನ್ಸು ಮಾಡಿದ್ರೆ ಇವಾಗಲೇ ಹೋಗಿರ್ಬೋದು. ಒಂದು ಅರ್ಧ ಗಂಟೆ ನೀನಿಲ್ಲಿ ಅಷ್ಟು ಸ್ವಲ್ಪ ವ್ಲಾಗ್ ಮಾಡಿಬಿಟ್ಟು ನಿಮ್ಗೆ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಿದೆ. ಹೀಗಿತ್ತು. ಸೊ ಏನು ಹೇಳ್ತೀರಾ, ಕೊನೆಗೆ ಬ್ಲಡ್ ಟೆಸ್ಟು, ಎಕೋ ಟೆಸ್ಟು, ECG ಸ್ಕ್ಯಾನಿಂಗು ಎಲ್ಲ ಮಾಡಿದ್ರು. ಇವಾಗ ಅವಳಿಗೆ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಸೊ 2 lakhs ಏನೋ ಇರಬೇಕಂತ ರಕ್ತ ಕಣ ಪ್ಲೇಟ್ಲೆಟ್ಸು, ಬಟ್ 30,000 ಇದೆಯಂತೆ. ಅಷ್ಟು ಕಡಿಮೆ ಆಗಿಬಿಟ್ಟಿದೆ. ಸೊ ಇವಾಗ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಧೈರ್ಯವಾಗಿದ್ದಾಳೆ, ಏನು ಭಯ ಪಡ್ಕೊಳ್ಳಲ್ಲ ಅವಳು. ಭಯ ಪಡ್ಕೊಂಡ್ರೆ ಪ್ರಾಬ್ಲಮ್ ಆಗೋದು. ಸೊ ಪಪ್ಪಾಯ ಎಲ್ಲ ತಿನ್ನಬೇಕು ಅಂತಾರೆ, ಬಟ್ ಹಾಸ್ಪಿಟಲ್ ಅದನ್ನೆಲ್ಲ ಕೊಡೋಕೆ ಬಿಡೋಲ್ಲ. ಅದಕ್ಕೆ ಸ್ವಲ್ಪ ಕಿವಿ ಹಣ್ಣೆಲ್ಲ ಕೊಟ್ಟರೆ ತಿಂತಾಳೆ. ಇನ್ನೇನು ಹೇಳಿ. ಸೊ ಅದಕ್ಕೆ ಈಗ ಬಂದಿದ್ದೀನಿ. ಮಿಕ್ಕಿದ್ದು ನಾಳೆ ನೋಡಿಸ್ತೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಪಲ್ಲವಿದು. ಮಿಕ್ಕಿದ್ದು ಏನೂ ವೀಡಿಯೋ ಮಾಡಿಲ್ಲ ನಾನು ಇವತ್ತು, ಬೇಡ ಅಂತ ಅಂದ್ಬಿಟ್ಟು. ನಾಳೆ ಏನಾರು ಹೋದರೆ ನಾಳೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋತೀನಿ. ಸೊ ಇದಕ್ಕೆ ಸದ್ಯಕ್ಕೆ ಇಷ್ಟು ಆಗಿರೋದು ಇವತ್ತಿನ ವಿಷಯ. ಇನ್ನು ಮಿಕ್ಕಿದ್ದು ನಾಳೆ ಏನಾರು ನಾನು ಇದ್ದರೆ ಎಲ್ಲ ಇದೇ ವಿಡಿಯೋಲ್ಲ ಕಂಟಿನ್ಯೂ ಮಾಡಿ ನಾನು ನನ್ನ ತಂಗಿ ಹುಷಾರಾದಮೇಲೆ ಹೇಳ್ತೀನಿ ನಾನು ನಿಮಗೆ, ಸರಿನಾ? ನೋಡಿ ಎಷ್ಟು ತರಲೆ ಮಾಡ್ತಿದ್ದಾಳೆ. ಹಾಯ್ ಕರ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಒಂದೇ ಒಂದು ಲೈಕ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಸಂಗೀತ ದೀದಿಗೆ. ಪ್ಲೇನ್ ಕಿಸ್ ಕೊಡು. ಪ್ಲೇನ್ ಕಿಸ್ ಅವಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೋಡಿಸಿದ್ರೆ ಮಾಡ್ತಾಳೆ. ಸೊ ಇವಾಗ ನೋಡಿಸ್ತೀನಿ ಏನೇನು ಕೆಲಸ ಪಿಡ್ನೆಗಿದೆ ಅಂತ. ನೋಡಿ, ಇದೆಲ್ಲ ಹ್ಯಾಂಡ್ ವಾಶು. ಇದು ಕಲರ್ ಹೋಗುತ್ತೆ ಅಂತ ಡೌಟ್ ಬರುತ್ತೆ. ಬಂದಾಗಲೇ ನಾವು ನೆನೆಸ್ಬಾರ್ದು, ಯಾಕಂದರೆ ನಮಗೆ ಅಕಸ್ಮಾತ್ ಬೇರೆ ಬಟ್ಟೆಗೂ ಆಗ್ಬಿಟ್ರೆ ಕಷ್ಟ ಅಲ್ವಾ. ಅದಕ್ಕೆ ಆಮೇಲೆ ಅದನ್ನು ಸ್ವಲ್ಪ ಖಾಲಿ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ನೆನೆಸ್ಕೊಬೋದು. ಇಟ್ಕೊಳ್ಳೇ ಇರೋಣ. ಮತ್ತು ಬ್ಲೌಸು, ಪೆಟಿಕೋಟು ಮತ್ತು ಇವ್ರ ಶರ್ಟು. ಇನ್ನು ಮಿಕ್ಕಿದ್ದು ಅನ್ಕೋಬೋದು ಏನು ವಾಷಿಂಗ್ ಮಿಷಿನ್ ಇದ್ರೂ ಎಲ್ಲ ಒಗಿತೀರಾ ಅಂತ. ಇಲ್ಲ, ನನಗೆ ಕೆಲವೊಂದೆಲ್ಲ ವಾಷಿಂಗ್ ಮಿಷಿನ್ ಹಾಕೋಕ್ಕೆ ಇಷ್ಟ ಆಗೋಲ್ಲ. ಇದನ್ನೆಲ್ಲ ಇವಾಗ ಒಗಿಬೇಕು. ಹೀಗೆ ಬಂದರೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ, ಚೆನ್ನಾಗಿತ್ತು. ಮೆತ್ತಗೆ ಆಗೈತಿ. 4 ಉಳ್ಕೊಂಡಿದ್ದೆ. ಚಟ್ನಿ ಸಹ ಮಾಡಿದ್ದೆ, ತೊಳಿಬೇಕು ಎಲ್ಲ. ನಾನು ಈಗ ಬಂದೆಲ್ಲ ಖಾಲಿಯಾಗಿದೆ. ರೈಸ್ ಮಾಡಿದ್ದೀನಿ. ತರಕಾರಿ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಮಸ್ತ್ ಮಾಡಿದ್ದೆ, ಸ್ವಲ್ಪ ಚಟ್ನಿ ಮಾಡಿದ್ದೆ. ಈಗೇನು ಮಾಡೋಂಗಿಲ್ಲ, ರೈಸ್ ಕೂಡ ಹಾಗೆ ಇದೆ. ಬಟ್ಟೆ ಒಣಗಿರೋದು ನೋಡಿಸ್ತೀನಿ ನಿಮಗೆ. ಮನೆಯೆಲ್ಲ ಈಗ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ, ಏನು ಕೆಲಸ ಇರಲಿಲ್ಲ. ಸೊ ಟೊಮೆಟೊ ತೆಗೆದಿಕ್ಬಿಟ್ಟು ಹೋದೆ ಬೆಳಗ್ಗೆ. ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಟೊಮೆಟೊ 40-50 ಜಾಸ್ತಿ ಏನಲ್ಲ ಇದು, ಬಟ್ ಅರೆ 20ಗೆಲ್ಲ ತೊಗೊಂಡು ಅಭ್ಯಾಸ ಅಲ್ವಾ. ಸೊ 2 kg ತೊಗೊಂಡೆ. ಪಕ್ಷಿಗಳಿಗೆ ಹೊಟ್ಟೆ ಸಿಕ್ಕಿರಬೇಕು. ನೋಡಿ, ಮೊನ್ನೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದ್ನಲ್ಲ, ಅವಾಗ ನಿಮಗೆ ನೋಡ್ಸಿಲ್ಲ ಅಲ್ವಾ ಹೇಗೆ ಕಾಣಿಸಿದೆ ಅಂತ. ನೋಡಿ, 3 ತೊಗೊಬರ್ಬೇಕು. ಇಲ್ಲೊಂದು ಸ್ವಲ್ಪ ಒಣ ಹಾಕಿದ್ದೀನಿ ಸ್ಯಾರಿ, ಇಲ್ಲೊಂದು ಸ್ವಲ್ಪ ಒಣ ಹಾಕಿದ್ದೀನಿ.
ಮೀಟು ಏನಮ್ಮ ಏನಮ್ಮ ಹೋ ನಮ್ಮ ಮೀಟು ನಾನು ಎಲ್ಲೋ ಹೋಗಿರ್ಲಿಲ್ಲ ಮೀಟು ನಮ್ಮ ಮೀಟು ಮಗು ನೆನ್ನೆನೂ ಡ್ರೆಸ್ ಹಾಕೊಂಡಿದ್ದೆ ಇವತ್ತು ಇದೇ ಡ್ರೆಸ್ ಹಾಕೊಂಡಿದ್ದೆ ಯಾಕೆ ನೆನ್ನೆನೂ ಇದೇ ಡ್ರೆಸ್ ಹಾಕೊಂಡಿದ್ದೆ ಇವತ್ತು ಇದೇ ಡ್ರೆಸ್ ಹಾಕೊಂಡಿದ್ಯಾ ಯಾಕೆ ಶರ್ಟು ಪಲ್ಲವಿ ಹಾಂ ಇವಾಗ ಟೂ ಟೈಮ್ ನೋಡಿ ಪೇಷಂಟಲ್ಲಿ ನೆನ್ನೆ ಒಂದು ಡ್ರೆಸ್ ಇವತ್ತೊಂದು ಡ್ರೆಸ್ ಹಾಕೊಂಡವಳೆ ಇವರು ದಿನಕ್ಕೆ 2 ಜೊತೆ ಡ್ರೆಸ್ ಚೇಂಜ್ ಮಾಡ್ತಾರೆ. ನಾದ್ನಿಗೆ ಹಿಂಗಾಗಿದೆ ಅಂತ ಫೀಲಿಂಗಲ್ಲಿ ಬಟ್ಟೆ ಚೇಂಜ್ ಮಾಡಿರಲ್ವಾ ರೀ? ಸೂರ್ಯ ಅಂದರೆ ಯಾರು? ಯಾವ ಕಡೆ ಹೇಳು? ಹಾಂ, ಆ ಥರ ನೀನು ಯಾವ ಥರ ಮಾಡಿದ್ಯಪ್ಪಲ್ಲೋ? ಆ ಥರ ಮಾಡಿದ್ಕೊಂಡ್ರು ಆಗಲ್ಲ ನಿನಗೆ? ನನಗೂ ಆಗಲ್ಲ. ನಮ್ಮ ಪಲ್ಲೋ ಫೇಸ್ ಹಿಂಗೆ ಮಾಡ್ಕೋತಾರೆ ಗೊತ್ತಾ? ಅವ್ರು ಗಂಡ ಬೆಳಗ್ಗೆ ಹೇಳಿದ್ರು ಡೈಲಾಗು. ಡಿಸ್ಚಾರ್ಜ್ ಆದ್ರೆ ಅವಂಟಿ ಡಿಸ್ಚಾರ್ಜ್ಗೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಯಾವಾಗಲೂ ಹಂಗೇನೆ. ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಹೆಂಗೆ ಕತೆ ಹಿಡ್ಕೊಂಡಿದ್ದೀನಿ. ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಸ್ವಲ್ಪ ಕಡಿಮೆ ಆಗಿತ್ತು, ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು. ಸ್ವಲ್ಪ ಕಡಿಮೆ ಆಯಿತು ಅಂದ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು ಮಳೆ ಅಂತು. ಇವಾಗ ಸೈಡ್ಗೆ ಹಾಕ್ಬಿಟ್ಟು ಗಾಡಿನ ಇಲ್ಲಿ ನಿಂತ್ಕೊಂಡಿದ್ದೀವಿ ನ್ಯಾಷನಲ್ ಸ್ಕೂಲ್ ಹತ್ರ. ಇಲ್ಲಿ ಮಳೆ ಸ್ಮೆಲ್ ಬೇರೆ, ಇಲ್ಲಿ ಡಸ್ಟ್ದು ಇದೆಯಲ್ಲ, ಕಸದ್ದು ಗಾಡಿಗಳೆಲ್ಲ ಸ್ಮೆಲ್ ಹೊಡಿತಾ ಇದೆ. ಚೂರಾಗ ಕಡಿಮೆ ಆಗಿದ್ರೆ ಹೋಗ್ತಾಯಿದ್ವಿ, ನೋಡಿದ್ರೆ ಜೋರಾಗಿ ಬರ್ತಾಯಿದೆ ಮಳೆ. ನಿಮಗೆ ಕಾಣಿಸಲ್ಲ, ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಗಿದ್ದೆ ನೋಡಿ. ಚಾಮ ಪೂಜೆ ಎಲ್ಲ ಮಾಡೋಗಿದ್ದೆ. ಸೊ ಈಗ ಬಂದಿದ್ದೀವಿ. ಸ್ವಲ್ಪ ಬರ್ತಾ ಆಲೂಗಡ್ಡೆ ತೊಗೊಂಡೆ, ಆಮೇಲೆ ಬೆಂಡೆಕಾಯಿ ತೊಗೊಂಡು ಬಂದೆ, ಸ್ವಲ್ಪ ಬಾಳೆಹಣ್ಣು ತಂದೆ, ಆಮೇಲೆ ಬ್ರೆಡ್ ತಂದಿದ್ದೀನಿ. ಇದ್ರೊಳಗಡೆ ಇದೆ ಈ ಥರ ಇದು ಬ್ರೆಡ್ಡು. ಇದೆಲ್ಲ ಹಬ್ಬಕ್ಕೆ ಅಂತ ತುಂಬಿಸಿದ್ವಲ್ಲ ನೀರು, ಅದನ್ನೆಲ್ಲ ಸೋರಾಕ್ಬಿಟ್ಟು ಇಟ್ಟಿದ್ದೀನಿ. ಸೊ ಹೂ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಬೆಳಗ್ಗೆ ಪೂಜೆ ಮಾಡ್ಬಿಟ್ಟೋಗಿರೋ ಹೂವು ಸಿಕ್ಕಾಬಿಟ್ಟೆ ಫ್ರೆಶ್ ಆಗಿದೆ, ಏನೂ ಆಗಿಲ್ಲ. ಸೊ ಬಟ್ಟೆಗಳು ಹೆಂಗಾಗಿದೆ ನಮ್ಮ ಮನೆ ಕತೆ ಅಂದರೆ ಕ್ಯಾಮ ಬಾಯ್ ವೇಟ್ ಕರ್ केक देते वेट कर हंगरू नहीं केक दे हाय कर इधर हाँ अल्लू जा बाय पानी है अल्लू जा ಸಿಕ್ಕಾಪಟ್ಟೆ ಮಳೆ ಬಂದು ಮೆಟ್ಲೆಲ್ಲ ನೀರು ಹಾಕ್ಬಿಟ್ಟಿದೆ ನೋಡಿ.
ಇದೆಲ್ಲ ನೆನ್ನೆ ಮಿಷಿನ್ಗೆ ಹಾಕಿದ್ದಿದ್ದು ಬಟ್ಟೆ ಒಣಗಿದೆ. ಎಲ್ಲ ಒಣಗಿದೆ. ಅವ್ರು ಎತ್ತಿಬಿಟ್ಟು ಬಂದಿಲ್ಲ ಅಂದಿದ್ರೆ ಅಷ್ಟೇ ಬಟ್ಟೆ ಕತೆ. ನೋಡಿ ಇಲ್ಲಿ ಫುಲ್ಲು ಬಟ್ಟೆಗಳು ಇದೆಲ್ಲ ಎತ್ಕೋಬೇಕು. ಆಮೇಲೆ ನೋಡಿ ಇಲ್ಲಿ ಭಯ ಆಗೋಯ್ತು. ಇಲ್ಲೊಂದು ಸ್ವಲ್ಪ ಬಟ್ಟೆ ನಮ್ಮ ಪಕ್ಷಿನ ಕ್ಲೋಸ್ ಮಾಡಿದ್ದೀವಿ, ಪಾಪ ಚಳಿ ಆಗುತ್ತೆ ಅಂತ ಎತ್ತಬೇಕು. ಉಳಿದಾಳೆ ನೋಡಿ. ಇಲ್ಲೆಲ್ಲ ಬಟ್ಟೆ ಇದು ಫುಲ್ ಒಣಗಾಕಿದ್ವಿ. ಇವ್ರು ಎತ್ತಿಲ್ಲ. ತಾತ ಬಂದ್ಬಿಟ್ಟೆಲ್ಲ ಹಿಂಗೆ ಸೈಡಿಗೆ ಮಾಡೈತೆ. ಆಮೇಲೆ ಇಲ್ಲಿ ಇಚ್ಲು ಹೊಡೆದ್ಬಿಡುತ್ತೆ ಮಳೆ ಅಂದ್ಬಿಟ್ಟು ಇದೆಲ್ಲ ಎತ್ಕೊಂಡು ಮಡ್ಚಿಕ್ಬೇಕು. ನೋಡಿ ಇಲ್ಲೆಲ್ಲ ಹೆಂಗಿದೆ. ಮಳೆ ಬಂದರೆ ಖುಷಿ. ಹಾಂ ಓಕೆ ಹಾಯ್ ಈಗ ತಾನೇ ಬಂದಿದ್ದೀನಿ, ಬರ್ತೀನಿ. ಮಳೆ ಬಂದರೆ ಖುಷಿನೇ. ನೀರು ಬರುತ್ತೆ, ಬಟ್ ನೀರಿಗೆಲ್ಲ ಪ್ರಾಬ್ಲಮ್ ಆಗೋಲ್ಲ. ನೋಡಿ ಇಲ್ಲೊಂದು ಸ್ವಲ್ಪ ಬಟ್ಟೆ ಎಲ್ಲ ಸ್ಟೆಪ್ಸ್ ಎಲ್ಲ ನೀರಾಗಿಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಫಸ್ಟು. ಬೇರೆ ಇನ್ನೇನು ಕೆಲಸ ಇಲ್ಲ ನನಗೆ. ಸೊ ದೀಪ ಒಂದು ಹಚ್ತೀನಿ. ಕಿಚನು ಕ್ಲೀನಾಗೇ ಇದೆ. ಬೆಳಗ್ಗೆ ರೈಸ್ ಸ್ವಲ್ಪ ಉಳ್ಕೊಂಡಿದೆ, ಸೊಪ್ಪು ಸಾರು ಮಾಡ್ಬಿಟ್ಟೋಗಿದೆ. ಅದು ಸ್ವಲ್ಪ ಇದೆ, ಸರಿ ಹೋಗುತ್ತೆ. ಸೊ ರೂಮೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ದೆ. ಟೇಬಲ್ ಹೊಸಿದ್ವಲ್ಲ ಇಲ್ಲಿ ಇಟ್ಬಿಟ್ಟು ಹೋದ್ವಿ. ಸ್ವಲ್ಪ ನೇರಳೆಹಣ್ಣು ತಂದಿದ್ವಿ, ಚೂರಿದೆ ಸೊಳ್ಳೆಗಳು. ಇಷ್ಟೇ. ಅಕಸ್ಮಾತ್ ನಾಳೆ ಹೋದರೆ ನಾಳೆ ಒಂಚೂರು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಸ್ವಲ್ಪ ಹಾಕ್ತೀನಿ. ಆದರೆ ರಂಗೋಲಿ ಬಿಟ್ಬಿಟ್ಟು ಹೋಗಿತ್ತು. ರಂಗೋಲಿ ಎಲ್ಲ ಸ್ವಲ್ಪ ಹೊರಟೋಗಿದೆ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾನು. ಇವಾಗ ಪಿಯಾನ ಬಂದಿದ್ದಾಳಲ್ವ, ಇವರು ಕೂಡ ಬಂದರು. ಫೋನ್ ನೋಡ್ತಾ ಇದ್ಲು. ಹಾಗೆ ತಮಾಷೆಗೆ ಮಾಮ ನಂದು ಅಂತ ಇದ್ದರೆ ಅವಳು ಹೆಂಗೆ ಮಾಡ್ತಿದ್ದಾಳೆ ಗೊತ್ತಾ, ಸಿಕ್ಕಾಬಿಟ್ಟು ಜೆಲಸಿ ಆಗ್ತಿದ್ದಾಳೆ. ಇವಾಗ ನಾನು ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ ನಾನು ಟ್ರೈಪಾಡ್ ಹಾಕ್ಬಿಡ್ತೀನಿ. ಅದು ಮಗು ಗೊತ್ತಾಗಲ್ಲ. ದೊಡ್ಡವ್ರಿಗೆ ಅಂದರೆ ವೀಡಿಯೋ ಮಾಡ್ತಿದ್ದಾರೆ ಅಂತ ಸ್ವಲ್ಪ ನಾನು ವೀಡಿಯೋ ಇದು ಮಾಡ್ತೀವಿ, ಬಟ್ ಅದು ಗೊತ್ತಾಗಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದು. ಸೊ ಇವಾಗ ಹಾಕ್ತೀನಿ, ನೋಡ್ಕೊಳ್ಳಿ. पप्पा तुम्हारा पप्पा बुला दीजिए. अंगूर अंगूर थे तुम तुझे नहीं है. मेरे को नहीं है. हमारा हमारा ऐसा मामा. इधर इधर देखो क्या है ये. देख देख इधर के अंगूर है. नहीं है अंदर में. रूम में है अंगूर. ಏನ್ ತಿಂದೆ? ಏನ್ ರಾಗಿ ಮುದ್ದೆ ತಿಂದೆ? बिया रूम में है अंगूर है. जा नहीं है. मम्मी पूछते ಭೂತ ಇದೆ ಅಂತ. ಈ ಮಾಮನ್ ಕೇಳಕ್ಕೆ ಹೇಳು. अम्मा अम्मा ಪಿಲ್ಲ ಪಿಲ್ಲ ತಗೋ. ಪಿಲ್ಲ ಬೇಕೆ? हमारा पियाना हमारा पियाना ನೋಡಿದ್ರ ಹೋಗು ಅಡಿಗೆ ಮಾಡೋಗು ಪಾತ್ರೆ ತೊಳೆಯೋಗು. ನೋಡಿದ್ರ पियाना इसका नाम इसका नाम संगीता दीदी. इसका नाम ऐसा मामा. और व्हाट इसका नाम क्या? इसका नाम ऐसा मामा. इसका नाम संगीता दीदी. इसका नाम पियाना. पियाना इसका नाम क्या? इसका नाम ये अंदर जो अज्जी का फोन है लेके आ. हाँ? रूम में अज्जी का फोन है. ये हे माँ रिमोट लेके आ. रिमोट इधर रिमोट टीवी आन के तो इधर कार्टून हे ಎತ್ಕೊ ಹೋಗು ರಿಮೋಟ್. ಇಲ್ಲಿ ಕೊಡಿ.
ಕಾಲ್ ಮಾಡ್ತೀನಿ. ಪ್ಯಾಂಟ್ ಇದು ಲಿಪ್ಸ್ಟಿಕ್ ಹಾಕ್ಲಾ? ಬಾ. ನಕ್ಕೋ ನಕ್ಕೋ ಹಾ? ಬೇಡ ಸೊ ಈ ವಿಡಿಯೋ ಏನಾರ ನಿಮಗೆ ತಪ್ಪಾಗಿರೋ ಥರ ಅನಿಸಿದ್ರೆ ನಂಗೆ ಗೊತ್ತಿಲ್ಲ, ಐ ಆಮ್ ಸೊ ಸಾರಿ ಅಷ್ಟೇ. ಸೊ ಈ ಮಗು ಮುಗ್ಧತೆ, ಇವಳು ಹೇಗೆ ಅವ್ರ ಮಾವನ ಹಚ್ಕೊಂಡಿದ್ದಾಳೆ ಅನ್ನೋದು ನೋಡಿಸ್ತಾ ಇದೆ ಅಷ್ಟೇ. ಮಕ್ಕಳೆಲ್ಲ ಹಾಗೆ ಇವ್ರನ್ನ ತುಂಬ ಇಷ್ಟಪಡ್ತಾರೆ. ಸೊ ಆ ಪಲ್ಲವಿ ಹಾಸ್ಪಿಟ್ಲಲ್ಲಿ ಇದು 2nd ಡೇ ಮುಗೀತು. ಇನ್ನು 3rd ಡೇ ಏನಾಗುತ್ತೆ ಏನು ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ. ನಾನು 3rd ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ. ಸೊ ಸ್ವಲ್ಪ ಪರವಾಗಿಲ್ಲ ಅವಳು. ಇನ್ನು ಮಿಕ್ಕಿದೆಲ್ಲ ನಾನು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.